ಒಳಗಾಕ್ರಿ. ನಾನು ಯಾವ ತಪ್ಪು ಮಾಡಿಲ್ಲ. ಇದು ನನಗೆ ಮಾತ್ರ ಅಲ್ಲ, ನಿಮಗೂ ಗೊತ್ತು. ನೀವು ಮಾಡ್ತಿರೋದು ಸರಿಯಲ್ಲ. ದುಡ್ಡಿನ ಆಸೆಗೆ ನೀವು ಮಾರ್ಕೋತಾ ಇದ್ದೀರಾ. ಇದು ನನ್ನ ಜಾಗ. ಇಲ್ಲಿ ನಾನು ಹೇಳಿದ್ದೆ ಕಾನೂನು. ಜನಗಳ ಮುಂದೆ ಭಾಷಣ ಬಿಗಿಯೋ ಹಾಗೆ ಇಲ್ಲಿ ಮಾತಾಡೋಕ್ಕಾಗಲ್ಲ. ಇನ್ಮೇಲೆ ನೀನು ಕಂಬಿಯಿಂದೇನೆ ಇರ್ಬೇಕಷ್ಟೇ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಇವರೆಲ್ಲ ಸೇರಿ ಏನೋ ಪಿತೂರಿ ಮಾಡ್ತಾ ಇದ್ದಾರೆ. ನಾವು ಇದರಿಂದ ಖಂಡಿತ ಆಚೆ ಬರ್ತೀವಿ. ಆಚೆ ಬರೋದು ಅಷ್ಟು ಸುಲಭ ಅಲ್ಲ ಸುಬ್ಬು ಸಾಹೇಬ್ರೆ. ನೀವೀಗ ಮಿನಿಸ್ಟ್ರು ಪಿಯುನೂ ಅಲ್ಲ, ಇವರಪ್ಪ ಮಿನಿಸ್ಟ್ರು ಅಲ್ಲ. ಹೋಗ್ಲಿ, ಇವಳು ಮುಂದೆ MLA ಆಗ್ತಾಳೆ ಅಂದ್ರೆ ಈಗ ಅದು ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟ್ರೆ, ನಿಮ್ಗೆ ಏನಕ್ಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಆದ್ರೆ ನಿಮ್ಮ ಮನೇಲಿ ಆಗಿರೋ ಅವಮಾನ ನೆನೆಸ್ಕೊಂಡ್ರೆ ನನ್ಗೆ ಈಗಲೂ ಮೈಯೆಲ್ಲ ಉರಿಯುತ್ತೆ. ಅದಕ್ಕೆಲ್ಲ ನೀವೇ ಕಾರಣ ಅಲ್ವಾ? ಕಾಸಿನ ಆಸೆಗೆ ಕಚಡ ಕೆಲಸ ಮಾಡಿದ್ ನೀವೇ ತಾನೆ? ಓಹೋ, ಹಾಗಾದ್ರೆ ಈಗ ತಪ್ಪು ಮಾಡಿರೋದು ನೀನ್ ಹೆಂಡ್ತಿನೇ ತಾನೆ? ಅದರಲ್ಲೂ ಅಂತಿಂತ ತಪ್ಪಲ್ಲ, ಡ್ರಗ್ ಡೀಲರು. ವಿದ್ಯಾರ್ಥಿಗಳ ಲೈಫ್ನ ಹಾಳು ಮಾಡಕ್ ಕೊಟ್ಟಿರೋ ಲೀಡರ್. ಡ್ರಗ್ಸ್ ಕೇಸ್ ಅಂದ್ರೆ ನಾನ್ ಬೇಲಬಲ್ಲು. ಅಪ್ಪಿ ತಪ್ಪಿನೋ ಬೇಲ್ ಸಿಗಲ್ಲ. ಬಾವಿ MLA ಸರಿಯಾಗಿ ಬಾವಿಗೆ ಬಿದ್ದಿದ್ದಾರೆ. ಈಗ ಈ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. CBI ಬರ್ತಾರೆ, ಸ್ಪೆಷಲ್ ಟೀಮ್ ರೆಡಿ ಆಗುತ್ತೆ. ಕಡೆಗೆ ಶ್ರಾವಣಿನೇ ಅಪರಾಧಿ ಅಂತ ಸಾಬೀತಾಗುತ್ತೆ. ಪ್ರಚಾರ ಮಾಡಕ್ ಹೋಗಿ ಗ್ರಾಚಾರ ಕಟ್ಕೊಂಡಿದ್ದೀರಾ? ನಡಿ ಇಲ್ಲಿನ ಜಾಗ ಖಾಲಿ ಮಾಡೋ. ಮತ್ತೆ ನೀನ್ ಹೆಂಡ್ತಿ ನೋಡ್ಬೇಕು ಅಂದ್ರೆ ಸೆಂಟ್ರಲ್ ಜೈಲ್ ಹತ್ರ ಕಾಯ್ತಾ ಕುತ್ಕೊಳ್ಬೇಕಾಗತ್ತೆ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ನ ಮಾತು ಕೇಳಿಕೊಳ್ಳಿ. ಅಲ್ಲ, ಅವರು ಡ್ರಗ್ಸು ಅವ್ರ ಬ್ಯಾಗಲ್ಲಿ ಇದ್ದಿದ್ದು ಬೇರೆ ಯಾರೋ ಇಟ್ಟಿರೋದು. ಇನ್ಸ್ಪೆಕ್ಟ್ರೆ, ನಿಮ್ಗೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟೊಂದು ದ್ವೇಷ ಏನಕ್ಕೆ ನಿಮಗೆ? ಕರ್ಕೊಂಡೋಗ್ರಿ ಇನ್ಸ್ಪೆಕ್ಟ್ರೆ, ಅದು ಅವರೆಲ್ಲ ಮಾಡಿರೋದು. ಹೇಳ್ಕೊಂಡೋಗ್ರಿ ಅವನ್ನ. ಇವಳನ್ನ ಸೆಲ್ಗಾಕ್ರಿ. ಎಂಥ ಕಾಲ ಬಂದಿದೆ ನೋಡಿ. ಅಪ್ಪ ಎಜುಕೇಶನ್ ಮಿನಿಸ್ಟರ್ ಆಗಿದ್ದವರು, ಆದ್ರೆ ಮಗಳು ವಿದ್ಯಾರ್ಥಿಗಳ ಜೀವನಕ್ಕೆ ವಿಷ ಕೊಡಕ್ ಹೋಗಿದ್ದಾಳೆ. ಈಗ ನೋಡು, ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ. ಜಸ್ಟ್ ವಾಚ್ ಮೀ. ಮೇಡಮ್, ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಡ್ರಗ್ಸ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಶ್ರಾವಣಿ ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಳ? ಶ್ರಾವಣಿ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟೇ ಆದರೂ ಅವಳು ನನ್ನ ತಮ್ಮನ ಮಗಳು. ನೀವು ಚಿಕ್ಕ ವಯಸ್ಸು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಡ್ತಾಳೆ. ಜನರು ಅವಳನ್ನ ಕ್ಷಮಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮೇಡಮ್, ಅವ್ರು ಮಾಡಿರೋದು ಅಂತ ಇಂಥ ತಪ್ಪಲ್ಲ. ಮಕ್ಕಳಿಗೆ ಡ್ರಗ್ಸ್ ಕೊಟ್ಟಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಹೌದಾ? ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಅಲ್ಲ, ಇದಕ್ಕೆಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಹೌದು ಮೇಡಮ್, ಅವ್ರ ಬ್ಯಾಗಲ್ಲಿ ಡ್ರಗ್ಸ್ ಇದ್ದಿದ್ನ ಪೊಲೀಸು ಸೀಸ್ ಮಾಡಿದ್ದಾರೆ. ಛೇ 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 ಛೇ, ಆ ಶ್ರಾವಣಿಗೆ ಇಂಥ ಕೆಟ್ಟ ಬುದ್ಧಿ ಯಾಕಾದ್ರೂ ಬಂತು? ತುಂಬಾ ದೊಡ್ಡ ಅನ್ಯಾಯ ಆಗುತ್ತೆ. ಯುವ ಜನತೆ ನಮ್ಮ ದೇಶದ ಶಕ್ತಿ, ಅಂತ ಶಕ್ತಿನ ಹಠದಾರಿಗೆ ಹೇಳ್ತಿದ್ದಾಳೆ. ಐ ಆಮ್ ಸಾರಿ, ಇದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಜನಗಳೇ ಇದಕ್ಕೆ ತಕ್ಕ ಪಾಠನ ಕಲಿಸ್ತಾರೆ. ಥ್ಯಾಂಕ್ ಯು.